ವಿಡಿಯೋ ಟಾಕ್ಸಿಕ್ ಮೂವಿ ಬಗ್ಗೆ ಆ್ಯಂಡ್ ಟೀಸರ್ ಬಗ್ಗೆ ಟಾಕ್ಸಿಕ್ ಆಗಿ ಮಾತಾಡಿರೋ ಒಬ್ಬ ನಿರ್ದೇಶಕನ ಕಲ್ಪನೆಯನ್ನ ತುಂಬಾ ಚೆನ್ನಾಗಿ ತೆರೆ ಮೇಲೆ ತಗೊಂಡು ಬಂದಿದ್ದಾರೆ ಅಂತ ನನಗೆ ಅನಿಸುತ್ತೆ. ಸೊ ನಮ್ಮ ಕನ್ನಡ ಸಿನಿಮಾನ ಒಂದು ಲೆವೆಲ್ ಮೇಲೆ ತಗೊಂಡು ಹೋಗ್ತಿದ್ದಾರೆ. ಸೊ ವಿ ನೀಡ್ ಟು ಎನ್ಕರೇಜ್ ಸಚ್ ಕೈಂಡ್ ಆಫ್ ಪ್ರೊಡಕ್ಷನ್. ಸಿನಿಮಾಗೂ ರಿಯಲ್ ಲೈಫ್ಗೂ ಕಂಪೇರ್ ಬೇಡ. ಟಾಕ್ಸಿಕ್ ಟೀಸರ್ ಬಗ್ಗೆ ಹೆಣ್ಮಕ್ಳ ಕಾಮೆಂಟ್ಸ್ ವೈರಲ್. ಯಶ್ ನಟನೆಯ ಟಾಕ್ಸಿಕ್ ಟೀಸರ್ ಬಗ್ಗೆ ಪರಾವಿರೋಧ ಚರ್ಚೆ ಶುರುವಾಗಿದೆ. ಹಸಬಸೆ ದೃಶ್ಯದ ಬಗ್ಗೆ ಭಾರಿ ಟೀಕೆ ಶುರುವಾಗಿದೆ. ಅದನ್ನು ತೆಗೆದು ಹಾಕಬೇಕು ಎಂದು ಎಎಪಿ ಪಕ್ಷದಿಂದ ಮಹಿಳಾ ಆಯೋಗಕ್ಕೆ ದೂರು ನೀಡಲಾಗಿದೆ. ಆದರೆ ಯಶ್ ಅಭಿಮಾನಿಗಳು ಟಾಕ್ಸಿಕ್ ಟೀಸರ್ ನೋಡಿ ಸಮರ್ಥಿಸಿಕೊಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಯಶ್ ಚಿತ್ರಕ್ಕೆ ಇಂತಹ ದೃಶ್ಯ ಬೇಕಿರಲಿಲ್ಲ. ಹಾಲಿವುಡ್ ರೇಂಜ್ ಸಿನಿಮಾ ಎನ್ನುವ ಕಾರಣಕ್ಕೆ ಹಸೆಬಿಸಿ ದೃಶ್ಯ ಸೇರಿಸುವುದು ಸರಿಯಲ್ಲ. ಒಂದು ವೇಳೆ ಸಿನಿಮಾದಲ್ಲಿ ಅಂತಹ ದೃಶ್ಯ ಇದ್ದರೂ ಟೀಸರ್ನಲ್ಲಿ ಹಾಕಿ ಪ್ರಚಾರ ಪಡೆಯುವುದು ಬೇಕಿರಲಿಲ್ಲ ಎಂದು ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿದ್ದಾರೆ. ಆದ್ರೆ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಟಾಕ್ಸಿಕ್ ಟೀಸರ್ ಮೆಚ್ಚಿ ಮಾತನಾಡಿದ್ದಾರೆ. ಎಲ್ಲ ಇಡೀ ಕರ್ನಾಟಕನ ಇಡೀ ವರ್ಲ್ಡ್ ತಿರುಗಿ ನೋಡ್ಬೇಕು. ಈ ಆಕ್ಟರ್ ಎಲ್ಲಿ ನಾವು don't judge on yes sir, he is very good, he is very nice, and he is again one woman boy sorry men. ಸಿನಿಮಾ ಬರೋವರೆಗೂ ಕಾಯಿರಿ, ಈಗಲೇ ಯಾವುದೇ ನಿರ್ಧಾರಕ್ಕೆ ಬರಬೇಡಿ ಎಂದು ತಿರುಗೇಟು ನೀಡ್ತಾ ಇದ್ದಾರೆ. ಹೀಗೆ ಟಾಕ್ಸಿಕ್ ಟೀಸರ್ ಬಗ್ಗೆ ಹೆಣ್ಣು ಮಕ್ಕಳ ಮಾತುಗಳನ್ನ ಎಡಿಟ್ ಮಾಡಿರುವ ವಿಡಿಯೋ ವೈರಲ್ ಆಗ್ತಾ ಇದೆ. ಈ ವಿಡಿಯೋ ಟಾಕ್ಸಿಕ್ ಟೀಸರ್ ಬಗ್ಗೆ ಟಾಕ್ಸಿಕ್ ಆಗಿ ಮಾತನಾಡಿರುವವರಿಗೆ ಎಂದು ಯಶ್ ಮಹಿಳಾ ಅಭಿಮಾನಿಯೊಬ್ಬರು ಹೇಳಿದ್ದಾರೆ. ಸಿನಿಮಾಗೂ ರಿಯಲ್ ಲೈಫ್ಗೂ ಕಂಪೇರ್ ಮಾಡ್ತೀರಾ? ಎಲ್ಲ ಚಿತ್ರವನ್ನ ಕೆಜಿಎಫ್ ರೀತಿ ತೆಗೆಯೋಕೆ ಆಗಲ್ಲ ಎಂದು ಮತ್ತೊಬ್ಬರು ಹೇಳಿದ್ದಾರೆ. ಯಶ್ ಯಾರು? ಕರ್ನಾಟಕದವರು ಎಂದು ಇಡೀ ಪ್ರಪಂಚ ತಿರುಗಿ ನೋಡುವಂತೆ ಮಾಡಿದ್ದಾರೆ ಎಂದು ಮತ್ತೊಬ್ಬರು ಕಾಮೆಂಟ್ ಮಾಡಿದ್ದಾರೆ. ಮಾರ್ಚ್ 19ರವರೆಗೆ ಕಾಯೋಣ, ಸಿನಿಮಾ ರಿಲೀಸ್ ಬಳಿಕ ಮಾತನಾಡೋಣ ಎನ್ನುವುದು ಮತ್ತೊಬ್ಬ ಮಹಿಳಾ ಮಣಿಯ ಅಭಿಪ್ರಾಯ. ಹಾಲಿವುಡ್ ಸಿನಿಮಾಗಳಿಗೆ ತಕ್ಕಂತೆ ಏನೋ ಮಾಡಿದ್ದಾರೆ, ಇಡೀ ಸಿನಿಮಾ ಅದೇ ದೃಶ್ಯ ಇರಲ್ಲ ಅಲ್ವಾ ಎನ್ನುವುದು ಮತ್ತೊಬ್ಬರ ಪ್ರಶ್ನೆ. ಯಶ್ ಹಾಲಿವುಡ್ ಹೀರೋ ಎಂದುಕೊಂಡು ನೋಡಿದ್ರೆ ಯಾವುದೂ ತಪ್ಪು ಅನಿಸಲ್ಲ ಎಂದು ಮತ್ತೊಬ್ಬರು ವಿಡಿಯೋ ಮಾಡಿ ಪೋಸ್ಟ್ ಮಾಡಿರುವುದನ್ನ ನೋಡಬಹುದು. ಸಿನಿಮಾಗೂ ರಿಯಲ್ ಲೈಫ್ ಕಂಪೇರ್ ಮಾಡ್ತೀರೇನ್ರಿ? ಒಂದು ಸಿನಿಮಾ ಮೇಲೆ ಪ್ರತಿಯೊಂದು ಸೀನ್ ಇರುತ್ತೆ, ಎಲ್ಲ ಮುಗಿಸಿ ಕೆಜಿಎಫ್ ತರ ತೆಗಿಯಕ್ಕಾಗಲ್ಲ. ಮೂವಿ ರಿಲೀಸ್ ಆಗೋವರೆಗೂ ಸೊ ನಾವು ಮಾರ್ಚ್ವರೆಗೂ ನಾವು ಕಾದು ಆಮೇಲೆ ಏನಿದ್ರು ಯಶ್ ಇಸ್ ಅ ಹಾಲಿವುಡ್ ಆಕ್ಟರ್ ಅಂತ ಅನ್ಕೊಂಡು ನೋಡಿದ್ರೆ ಯು ನೆವರ್ ಫೀಲ್ ಎನಿಥಿಂಗ್ ಇಸ್ ರಾಂಗ್. ಸೊ ನಮ್ಮ ಕನ್ನಡ ಸಿನಿಮಾನ ಒಂದು ಲೆವೆಲ್ ಮೇಲೆ ತಗೊಂಡು ಒಟ್ಟಾರೆ ಟಾಕ್ಸಿಕ್ ಟೀಸರ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಸ ಚರ್ಚೆ ಮುಂದುವರೆದಿದೆ. ಮತ್ತೊಂದು ಕಡೆ ಯೂಟ್ಯೂಬ್ನಲ್ಲಿ ಕೋಟಿ ವ್ಯೂಸ್ ಸಾಧಿಸಿ ಟೀಸರ್ ಸದ್ದು ಮಾಡ್ತಿದೆ. ಸಿನಿಮಾ ಬಗ್ಗೆ ನಿರೀಕ್ಷೆ ಹೆಚ್ಚುವಂತೆ ಮಾಡಿದೆ. ಈಗಾಗಲೇ ವಕೀಲರೊಬ್ಬರು ಟಾಕ್ಸಿಕ್ ಸಿನಿಮಾ ಟೀಸರ್ ಬಗ್ಗೆ ಬೇಸರ ವ್ಯಕ್ತಪಡಿಸಿ ದೂರು ನೀಡಿದ್ದಾರೆ. ಸೆನ್ಸಾರ್ ಮಂಡಳಿ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ವಕೀಲ್ ಲೋಹಿತ್ ಕುಮಾರ್ ಆಗ್ರಹಿಸಿದ್ದಾರೆ. ಚಿತ್ರದ ಪ್ರಚಾರಕ್ಕಾಗಿ ಅಂತಹ ದೃಶ್ಯ ಬಳಸಿಕೊಂಡಿರುವುದಕ್ಕೆ ಹಿರಿಯ ನಟ ಆಮ್ ಆದ್ಮಿ ಪಕ್ಷ ರಾಜ್ಯ ಘಟಕದ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಕಿಡಿಕಾರಿದ್ದಾರೆ. ಇಂತಹ ಸನ್ನಿವೇಶಗಳನ್ನು ಬಳಸುವಾಗ ಅದನ್ನು ಸೂಕ್ಷ್ಮವಾಗಿ ತೋರಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಗೀತು ಮೋಹನ್ ದಾಸ್ ಟಾಕ್ಸಿಕ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಕೆವಿಎನ್ ಪ್ರೊಡಕ್ಷನ್ ಸೇರಿ ಜೊತೆ ಯಶ್ ಚಿತ್ರ ನಿರ್ಮಾಣ ಮಾಡುತ್ತಿದ್ದಾರೆ. ಹಾಲಿವುಡ್ ಕಲಾವಿದರು, ತಂತ್ರಜ್ಞರು ಚಿತ್ರಕ್ಕಾಗಿ ಕೆಲಸ ಮಾಡುತ್ತಿದ್ದಾರೆ. ಮಾರ್ಚ್ 19ರಂದು ಬಾಲಿವುಡ್ ಸಿನಿಮಾ ಧುರಂಧರ್ 2 ಎದುರು ಟಾಕ್ಸಿಕ್ ತೆರೆಗೆ ಬರಲಿದೆ. 1000 ಕೋಟಿ ರು ಅಧಿಕ ಕಲೆಕ್ಷನ್ ಮಾಡುವ ಲೆಕ್ಕಾಚಾರ ಶುರುವಾಗಿದೆ. ನಯನತಾರಾ, ರುಕ್ಮಿಣಿ ವಸಂತ್, ಹುಮಾ ಖುರೇಶಿ, ತಾರಾ ಸುತಾರಿಯಾ, ಕಿಯಾರಾ ಅದ್ವಾನಿ ಚಿತ್ರದಲ್ಲಿ ನಟಿಸಿದ್ದಾರೆ. ರಾಜೀವ್ ರವಿ ಛಾಯಾಗ್ರಹಣ, ರವಿ ಬಸ್ರೂರು ಸಂಗೀತ ಚಿತ್ರಕ್ಕಿದೆ. ಈ ವಿಡಿಯೋ ಟಾಕ್ಸಿಕ್ ಮೂವಿ ಬಗ್ಗೆ ಆ್ಯಂಡ್ ಟೀಸರ್ ಬಗ್ಗೆ ಟಾಕ್ಸಿಕ್ ಆಗಿ ಮಾತಾಡಿರೋ ಒಬ್ಬ ನಿರ್ದೇಶಕನ ಕಲ್ಪನೆಯನ್ನ ತುಂಬಾ ಚೆನ್ನಾಗಿ ತೆರೆ ಮೇಲೆ ತಗೊಂಡು ಬಂದಿದ್ದಾರೆ ಅಂತ ನನಗೆ ಅನಿಸುತ್ತೆ. ಸೊ ನಮ್ಮ ಕನ್ನಡ ಸಿನಿಮಾನ ಒಂದು ಲೆವೆಲ್ ಮೇಲೆ ತಗೊಂಡು ಹೋಗ್ತಿದ್ದಾರೆ. ಸೊ ವಿ ನೀಡ್ ಟು ಎನ್ಕರೇಜ್ ಸಚ್ ಕೈಂಡ್ ಆಫ್ ಪ್ರೊಡಕ್ಷನ್.